ದಿನ ಶ್ರೀಕೃಷ್ಣ ಹಾಗೂ ಅರ್ಜುನ ಇಬ್ಬರು ಭೂವಿಹಾರ ಮಾಡಲು ಹೋಗುತ್ತಾರೆ. ಹಾಗೆ ಹೋಗುತ್ತಿರುವಾಗ ಒಬ್ಬ ಸನ್ಯಾಸಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿರುವುದು ಅವರ ಕಣ್ಣಿಗೆ ಬೀಳುತ್ತದೆ. ಇದನ್ನು ನೋಡಿದ ಅರ್ಜುನನಿಗೆ ಆ ಸನ್ಯಾಸಿಯ ಮೇಲೆ ತುಂಬ ಕನಿಕರವಾಗಿ, ಇವರು ಸನ್ಯಾಸಿಯಾಗಿ ಏಕೆ ಭಿಕ್ಷೆ ಬೇಡುತ್ತಿದ್ದಾರೆ, ಅವರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಯೋಚಿಸಿ ಆ ಸನ್ಯಾಸಿಗೆ ಹತ್ತಿರ ಕರೆದು, ಸ್ವಾಮಿ ನಮಸ್ಕಾರ, ನಿಮಗೋಸ್ಕರ ನನ್ನ ಬಳಿ ಏನೂ ಇದೆ ಎಂದು ಹೇಳಿ ತಮ್ಮ ಬಳಿಯಲ್ಲಿದ್ದ ಚಿನ್ನದ ನಾಣ್ಯಗಳಿರುವ ಚೀಲವನ್ನು ತೆಗೆದು ಅವರ ಕೈಗೆ ಕೊಟ್ಟು, ಇದರಿಂದ ನಿಮ್ಮ ಕಷ್ಟಗಳು ಮಾಯವಾಗಿ ನೀವು ಒಳ್ಳೆಯ ಜೀವನವನ್ನು ನಡೆಸಬಹುದು ಎಂದು ಹೇಳಿದರು. ಇದನ್ನು ನೋಡಿ ಸನ್ಯಾಸಿಯು ತುಂಬ ಸಂತೋಷಗೊಂಡು ಅರ್ಜುನನಿಗೆ ಹೊಗಳಿ ತಮ್ಮ ಗುಡಿಸಲಿನ ಕಡೆಗೆ ಹೊರಟರು. ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಬ್ಬ ದರೋಡೆಕೋರ ಅವರನ್ನು ಅಡ್ಡಗಟ್ಟಿ ಅವರ ಬಳಿಯಲ್ಲಿದ್ದ ಚಿನ್ನದ ನಾಣ್ಯದ ಚೀಲವನ್ನು ಕಿತ್ತುಕೊಂಡು ಹೋದನು. ಇದರಿಂದ ತುಂಬ ಬೇಸರವಾಗಿ ಗುಡಿಸಲಿಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ತನ್ನ ಹೆಂಡತಿಗೆ ತಿಳಿಸಿದನು. ಇವತ್ತು ನಮ್ಮ ಜೀವನದಲ್ಲಿ ಸಂತೋಷ ಬಂದು ತಕ್ಷಣ ಮಾಯವಾಯಿತು. ಇದನ್ನು ಕೇಳಿಸಿದ ಹೆಂಡತಿಯು ತುಂಬ ಬೇಸರಗೊಂಡಳು. 6ನೆಯ ದಿನ ಎಂದಿನಂತೆ ಆ ಸನ್ಯಾಸಿಯು ಭಿಕ್ಷೆ ಬಿಡಲು ಹೊರಟರು. ಆ ಕಡೆ ಶ್ರೀಕೃಷ್ಣ ಮತ್ತು ಅರ್ಜುನನು ಭೂವಿಹಾರವನ್ನು ಮಾಡುತ್ತಿದ್ದರು. ಆಗ ಆ ಸನ್ಯಾಸಿ ಮತ್ತೆ ಅವರ ಕಣ್ಣಿಗೆ ಬಿದ್ದನು. ಆಗ ಅರ್ಜುನನು ಆಶ್ಚರ್ಯಗೊಂಡು ಆ ಸ್ವಾಮಿಯನ್ನು ಕರೆದು, ಏನಾಯಿತು, ಏಕೆ ಭಿಕ್ಷೆಯನ್ನು ಬೇಡುತ್ತಿದ್ದೀರಿ ಎಂದು ಕೇಳಿದಾಗ ಸನ್ಯಾಸಿಯು ನಡೆದ ವಿಷಯವನ್ನು ತಿಳಿಸಿದರು. ಅವರ ಕಥೆಯನ್ನು ಕೇಳಿ ಅರ್ಜುನನಿಗೆ ಬೇಸರವಾಗಿ ಆ ಸನ್ಯಾಸಿಗೆ ಒಂದು ಅತ್ಯಮೂಲ್ಯವಾದ ಮುತ್ತಿನ ಹವಳವನ್ನು ನೀಡಿ, ಇದು ತುಂಬ ಅಮೂಲ್ಯವಾದುದು, ಇದರಿಂದ ನಿಮ್ಮ ಇಡೀ ಜೀವನ ತುಂಬ ಸಂತೋಷವಾಗಿ ಕಳೆಯಬಹುದು ಎಂದು ಹೇಳಿದರು. ಇದರಿಂದ ಆ ಸನ್ಯಾಸಿ ತುಂಬ ಸಂತೋಷಗೊಂಡು, ಇನ್ನಾದರೂ ನನ್ನ ಜೀವನ ತುಂಬ ಚೆನ್ನಾಗಿ ಬಾಳಬಹುದು ಎಂದು ಯೋಚನೆ ಮಾಡಿ ಅರ್ಜುನನಿಗೆ ಹೊಗಳಿ ತಮ್ಮ ಗುಡಿಸಲಿನ ಕಡೆಗೆ ಪ್ರಯಾಣ ಹೊರಟರು. ಅವರ ಹೆಂಡತಿ ನೀರು ತರಲು ಕೆರೆಯ ಕಡೆಗೆ ಹೋಗುತ್ತಿದ್ದರು. ಅವರು ಗುಡಿಸಲಿನ ಕಡೆಗೆ ತಲುಪಿದ ನಂತರ ಈ ಮುತ್ತಿನ ಹವಳವನ್ನು ಎಲ್ಲಾದರೂ ಅಡಗಿಸಿ ಇಡಬೇಕು, ಯಾವ ದರೋಡೆಕೋರರಿಗೂ ಇದು ಕಾಣಬಾರದು ಎಂದು ಯೋಚನೆ ಮಾಡಿ ಅದನ್ನು ಒಂದು ಹಳೆಯ ಕೊಡದಲ್ಲಿ ಬಚ್ಚಿಟ್ಟು ವಿಶ್ರಾಂತಿ ಪಡೆಯಲು ಹೋದರು. ಅದೇ ಸಮಯಕ್ಕೆ ಅವರ ಹೆಂಡತಿ ನೀರು ತರಲು ತೆಗೆದುಕೊಂಡು ಹೋದ ಕೊಡ ತೂತಾಗಿ ಅವರ ಮನೆಗೆ ಬಂದು ಅದೇ ಹಳೆಯ ಕೊಡವನ್ನು ತೆಗೆದುಕೊಂಡು ಹೋಗಿ ನೀರನ್ನು ತಂದು ಮನೆಗೆ ಬಂದರು. ಆಗ ಆ ಸನ್ಯಾಸಿಯು ಗುಡಿಸಲಿನ ಮುಂದೆ ತಲೆ ಮೇಲೆ ಕೈ ಇಟ್ಟು ಕುಳಿತಿದ್ದರು. ಅವರು ತಮ್ಮ ಹೆಂಡತಿಯನ್ನು ನೋಡಿದ ತಕ್ಷಣ, ನೀನು ಈ ಕೊಡವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗಿದ್ದೆ, ನಿನ್ನಿಂದ ನಮ್ಮ ಜೀವನ ಸರ್ವನಾಶವಾಯಿತು ಎಂದು ಹೇಳಿದಾಗ ಅವನ ಹೆಂಡತಿಯು, ನಾನು ತೆಗೆದುಕೊಂಡು ಹೋದ ಕೊಡ ತೂತಾಗಿದ್ದರಿಂದ ಮನೆಗೆ ಬಂದು ಹಳೆಯ ಕೊಡವನ್ನು ತೆಗೆದುಕೊಂಡು ಹೋಗಿ ನೀರನ್ನು ತಂದೆ ಎಂದಳು. ಅದಕ್ಕೆ ಆ ಸನ್ಯಾಸಿಯು, ನನಗೆ ಅರ್ಜುನನು ಬಹುಮೂಲ್ಯ ಮುತ್ತಿನ ಹವಳವನ್ನು ಕೊಟ್ಟಿದ್ದನು, ನಾನು ಅದನ್ನು ಈ ಕೊಡದಲ್ಲಿ ಬಚ್ಚಿಟ್ಟಿದ್ದೆ, ನೀನು ಅದನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಸುರಿದು ಬಿಟ್ಟೆ ಎಂದು ಹೇಳಿದನು. ಇಬ್ಬರು ತುಂಬ ಬೇಸರಗೊಂಡು ನಮ್ಮ ಜೀವನದಲ್ಲಿ ಸಂತೋಷ ಎಂಬುದೇ ಇಲ್ಲ ಎಂದು ಯೋಚನೆ ಮಾಡಿದರು. ಇದರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನವಿಲ್ಲವೆಂದು ತಿಳಿದು ಮಾರನೆಯ ದಿನ ಸನ್ಯಾಸಿ ಪುನಃ ಭಿಕ್ಷೆಯನ್ನು ಬೇಡಲು ಹೊರಟರು. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀಕೃಷ್ಣ ಹಾಗೂ ಅರ್ಜುನನು ವಿಹಾರವನ್ನು ಮಾಡುತ್ತಿದ್ದನು. ಆಗ ಆ ಸನ್ಯಾಸಿಯನ್ನು ನೋಡಿ, ಏನು ನಡೀತಾ ಇದೆ ಇಲ್ಲಿ ಎಂದು ಯೋಚಿಸಿ ಸನ್ಯಾಸಿಯನ್ನು ಕರೆದು, ನಿಮಗೆ ಕೊಟ್ಟ ಮುತ್ತಿನ ಹವಳವೆಲ್ಲಿ ಎಂದು ಕೇಳಿದಾಗ ಆ ಸನ್ಯಾಸಿಯು, ಏನು ಹೇಳಲಿ ಸ್ವಾಮಿ, ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಹೇಳಿ ನಡೆದ ವಿಷಯವನ್ನು ತಿಳಿಸಿದನು. ಆಗ ಅರ್ಜುನನಿಗೆ ಏನು ಹೇಳುವುದು ಎಂದು ತಿಳಿಯದೆ ಶ್ರೀಕೃಷ್ಣ ಕಡೆ ನೋಡಿ, ಸ್ವಾಮಿ ನೀವೇನಾದರೂ ಸಹಾಯ ಮಾಡಿ ಎಂದು ಹೇಳಿದನು. ಆಗ ಶ್ರೀಕೃಷ್ಣನು ಆ ಸನ್ಯಾಸಿಗೆ 2 ಪೈಸೆಯ ನಾಣ್ಯಗಳನ್ನು ಕೊಟ್ಟು, ನೀವು ಮುಂದೆ ಪ್ರಯಾಣ ಮಾಡದೆ ಬಂದ ದಾರಿಯಲ್ಲಿ ಹಿಂದಕ್ಕೆ ಹೋಗಿ ಎಂದು ಹೇಳಿದನು. ಇದನ್ನು ಕೇಳಿದ ಸ್ವಾಮಿಯು ಏನೂ ಹೇಳಕ್ಕಾಗದೆ ಕೊಟ್ಟ 2 ಪೈಸೆ ನಾಣ್ಯವನ್ನು ತೆಗೆದುಕೊಂಡು ಮನಸ್ಸಿನಲ್ಲಿ, ಅರ್ಜುನನೇ ತುಂಬ ಒಳ್ಳೆಯವನು, ಅವರು ನನಗೆ ಚಿನ್ನದ ನಾಣ್ಯಗಳನ್ನು ಮತ್ತು ಅಮೂಲ್ಯವಾದ ಮುತ್ತಿನ ಹವಳವನ್ನು ಕೊಟ್ಟನು, ಆದರೆ ಸ್ವಾಮಿಯು ನನಗೆ ಕೇವಲ 2 ಪೈಸೆಯ ನಾಣ್ಯಗಳನ್ನು ಕೊಟ್ಟನು ಎಂದು ಯೋಚಿಸಿ ಬಂದ ದಾರಿಯಲ್ಲೇ ಹಿಂದೆ ಹೋದನು. ಹೀಗೆ ಹೋಗುತ್ತಿರುವಾಗ ನದಿಯ ದಡದಿಂದ ಒಬ್ಬ ಮೀನುಗಾರ ತಮ್ಮ ಬಲೆಯನ್ನು ತೆಗೆದುಕೊಂಡು ಬರುತ್ತಿದ್ದನು. ಆ ಬಲೆಯ ಸುಂದರವಾದ ಮೀನು ಸಿಲುಕಿಕೊಂಡಿತ್ತು. ಇದನ್ನು ನೋಡಿದ ಸನ್ಯಾಸಿಯು ಬೇಸರಗೊಂಡು ಆ ಮೀನುಗಾರನಿಗೆ, ಆ ಮೀನನ್ನು ಬಿಟ್ಟು ಬಿಡು ಎಂದು ಹೇಳಿ ತಮ್ಮ ಬಳಿಯಿದ 2 ಪೈಸೆಯನ್ನು ಅವನಿಗೆ ನೀಡಿದನು. ನಂತರ ಸನ್ಯಾಸಿಯು ಆ ಮೀನನ್ನು ತೆಗೆದುಕೊಂಡು ತಮ್ಮ ಬಳಿಯಿದ್ದ ಮಡಿಕೆಯಲ್ಲಿ ಅದನ್ನು ಹಾಕಿದನು. ಅನಂತರ ನದಿಯ ತೀರಕ್ಕೆ ಹೋಗಿ ಆ ಮೀನನ್ನು ನದಿಗೆ ಬಿಡಲು ತೆಗೆಯುವಾಗ ಆ ಮಡಕೆಯಲ್ಲಿ ಅವನು ಕಳೆದುಕೊಂಡಿದ್ದ ಆ ಅಮೂಲ್ಯವಾದ ಮುತ್ತಿನ ಹವಳವನ್ನು ಕಂಡನು. ಇದರಿಂದ ತುಂಬ ಸಂತೋಷಗೊಂಡ ಸನ್ಯಾಸಿಯು, ಸಿಕ್ಕಿತು ಸಿಕ್ಕಿತು ಎಂದು ಜೋರಾಗಿ ಕಿರುಚಿದನು. ಅದೇ ಸಮಯಕ್ಕೆ ತನ್ನನ್ನು ದೋಚಿದ ಆ ದರೋಡೆಕೋರನು ಅದೇ ದಾರಿಯಲ್ಲಿ ಹೋಗುತ್ತಿದ್ದನು.
ಇವನ ಕಿರುಚಾಟವನ್ನು ಕೇಳಿ ಈ ಸನ್ಯಾಸಿಯು ನನ್ನ ಗುರುತು ಹಿಡಿದಿರಬಹುದು, ನಾನೇ ಅವನ ಚಿನ್ನದ ನಾಣ್ಯಗಳನ್ನು ಕದ್ದಿರುವುದು ಅವನಿಗೆ ತಿಳಿದಿರಬಹುದು, ಅದಕ್ಕೆ ಕಿರುಚಾಡಿ ಶಿಕ್ಷೆ ಕೊಡಲು ನೋಡುತ್ತಿರಬಹುದು ಎಂದು ಯೋಚಿಸಿ ಸನ್ಯಾಸಿಯ ಬಳಿಗೆ ಬಂದು ಅವನ ಕಾಲಿಗೆ ಬಿದ್ದು, ನನ್ನನ್ನು ಕ್ಷಮಿಸು, ನನ್ನನ್ನು ಬಿಟ್ಟು ಬಿಡು ಎಂದು ಹೇಳಿ ಚಿನ್ನದ ನಾಣ್ಯವಿರುವ ಚೀಲವನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟನು. ಆಗ ಆ ಸನ್ಯಾಸಿಯ ಕೈಯಲ್ಲಿ ಮುತ್ತಿನ ಹವಳವು ಹಾಗೂ ಚಿನ್ನದ ನಾಣ್ಯವಿರುವ ಚೀಲವು ಬಂದಿತು. ದೂರದಿಂದ ಗಮನಿಸುತ್ತಿದ್ದ ಅರ್ಜುನನಿಗೆ ತುಂಬ ಆಶ್ಚರ್ಯವಾಯಿತು. ಅವನು ಶ್ರೀಕೃಷ್ಣನಿಗೆ ನೋಡಿ, ಏನು ನಿಮ್ಮ ಮಹಿಮೆ ಸ್ವಾಮಿ, ನೀವು ಏನು ಮಾಡಿದಿರಿ? ನಾನು ಅವನಿಗೆ ಮುತ್ತಿನ ಹವಳವನ್ನು ಕೊಟ್ಟೆ, ಆದರೆ ಏನೂ ಆಗಲಿಲ್ಲ. ಆದರೆ ನೀವು ಕೇವಲ 2 ಪೈಸೆ ನಾಣ್ಯಗಳನ್ನು ಕೊಟ್ಟು ಎಲ್ಲವನ್ನು ಬದಲಾಯಿಸಿ ಬಿಟ್ಟಿರಿ ಎಂದು ಹೇಳಿದಾಗ ಶ್ರೀಕೃಷ್ಣನು ಅರ್ಜುನ ಕಡೆಗೆ ನೋಡಿ, ನೀನು ಅವನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟಾಗ ಆ ಸನ್ಯಾಸಿಯು ಕೇವಲ ಅವನ ಬಗ್ಗೆ ಮತ್ತು ಅವನ ಜೀವನದ ಬಗ್ಗೆ ಯೋಚಿಸಿದ. ಮಾರನೆಯ ದಿನ ನೀನು ಅತ್ಯಮೂಲ್ಯವಾದ ಮುತ್ತಿನ ಹವಳವನ್ನು ಕೊಟ್ಟಾಗಲೂ ಅವನು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ. ಆದರೆ ನಾನು ಕೊಟ್ಟ ಆ 2 ಪೈಸೆಯಿಂದ ಅವನು ಆ ಮೀನನ್ನು ಬದುಕಿಸುವ ಬಗ್ಗೆ ಯೋಚನೆಯನ್ನು ಮಾಡಿದ. ಯಾವಾಗ ಅವನು ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಮಾಡಲು ಯೋಚಿಸಿದನೋ ಅವನಿಗೆ ಒಳ್ಳೆಯದಾಯಿತು. ನಾವು ಜೀವನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರಿಂದ ನಮಗೆ ಒಳ್ಳೆಯ ಫಲವೇ ಸಿಗುತ್ತದೆ. ಯಾವತ್ತಾದರೂ ನಮಗೆ ಸಹಾಯ ಮಾಡುವ ಅವಕಾಶ ಸಿಕ್ಕಿದರೆ ದಯವಿಟ್ಟು ಮಾಡಿ, ಏಕೆಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯಕ್ಕೆ ಒಳ್ಳೆಯ ಪ್ರತಿಫಲವಾಗಿ ನಮಗೆ ಹಿಂತಿರುಗಿ ಬರುತ್ತದೆ.